ನಮಸ್ಕಾರ. ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಹಾಗೆ ನನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ನಮ್ಮ ಜೊತೆಲಿ ವಿಶೇಷ ಅತಿಥಿ ಒಬ್ರು ಇರ್ತಾರೆ ಅಂತ. ಶಿವಮೊಗ್ಗದಿಂದ ಬಂದಿರುವಂತಹ ನಾಗರತ್ನ ಅವರು ದಿನೇಶ್ ಗುರುಜಿ ಅವ್ರ ಬಳಿಯಲ್ಲಿ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತು ಸಾಕಷ್ಟು ಜೀವನದಲ್ಲಿ ಬದಲಾವಣೆಯನ್ನ ಕಂಡುಕೊಂಡಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಹಲೋ ನಾಗರತ್ನ ಅವರೇ. ನಮಸ್ತೆ. ಶರಣಾಗತ ದೀನಾರ್ತೆ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮಸ್ತತೆ. ಓಕೆ. ಹಾಗೇನೆ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಎಲ್ಲ ಗುರುಗೆ ಒಂದು ಗುರು ದಕ್ಷಿಣೆ ಕೊಡ್ಬೇಕು. ಅವ್ರು ಕೊಟ್ಟಿರುವಂತಹ ವಿದ್ಯೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತಂದ್ಕೊಟ್ಟಿದೆ ಅಂತ ಖಂಡಿತ ನಾಗರತ್ನ ಅವರು ಒಂದು ಬೆಳ್ಳಿಯ ದೀಪವನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಗುರುಜಿ ಅವ್ರ ಮುಖದಲ್ಲಿ ಆ ಖುಷಿ ಕಾಣಿಸ್ತಾ ಇದೆ. ಸೊ ನೀವ್ ಏನ್ ಹೇಳ್ತೀರಾ? ಹಾಗೆ ಯು ಕ್ಯಾನ್ ಗಿಫ್ಟ್ ಹಿಮ್. ನಾನ್ ತಂದಿದ್ದಲ್ಲ, ನಮ್ಮ ಸೆಕೆಂಡ್ ಬ್ಯಾಚ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಸೇರಿ ಗುರುಜಿಗೊಂದು ಕಿರುಕಾಣಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ತಂದು ಗುರುಜಿಗೆ ವಾಹಿನಿ ಮೂಲಕ ಅರ್ಪಿಸ್ತಾ ಇದ್ದೀನಿ. ಓಕೆ, ದೀಪವನ್ನ ಬೆಳಗಣ್ವಾ? ಆಯ್ತು. ಓಕೆ, ದೀಪವನ್ನ ಬೆಳಗಿದ್ದಾಯ್ತು. ಖಂಡಿತ ಕಲ್ತಿರೋ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ನಾಗರತ್ನ ಅವರ ಕೈಯಲ್ಲಿ ಒಂದು ದೀಪವನ್ನ ಕಳಿಸ್ಕೊಟ್ಟಿದ್ದಾರೆ. ಗುರುಜಿಯವರು ಕೂಡ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಕೇಳಿದ ನಾಗರತ್ನ ಅವರೇ, ಗುರುಜಿಯವ್ರ ಬಳಿಯಲ್ಲಿ ನೀವು ಕೋರ್ಸ್ ಕಲ್ತು ಎಷ್ಟು ತಿಂಗಳಾಯ್ತು? 10 ತಿಂಗಳಾಯ್ತು ಮೇಡಮ್ ನಾನು ಕಲ್ತು. ನಾನ್ ಕಲಿಯುವಾಗ ಬರೀ 140-145 ಜನ ಅಷ್ಟೇನೆ ಕಲ್ತಿದ್ರು, ಅಷ್ಟೇ ಸ್ಟೂಡೆಂಟ್ ಅವ್ರಿಗೆ. ಇವತ್ತು 1600 ಜನ ಬೃಹದಾಕಾರವಾಗಿ ಬೆಳೆ ನಿಂತಿದೆ ಅವ್ರದ್ದು ಜ್ಯೋತಿಷ್ಯದಿದು ನಕ್ಷತ್ರ ನಾಡಿ ಅನ್ನುವಂಥದ್ದು. ತುಂಬಾ ಖುಷಿ ಆಯ್ತು. ನಾನು ಕಲಿಯುವಾಗ ನನ್ಗೆ ಏನ್ ಕಲಿತೀನಿ ಅನ್ಕೊಂಡ್ ಬಂದು ಇಲ್ಲಿ ತನಕ ಹೆಚ್ಚು ಕಡಿಮೆ 80-100 ಜನಕ್ಕೆ ಪ್ರೊಡಿಕ್ಷನ್ ಮಾಡಿದೀನಿ. ಹೌದಾ? ತುಂಬಾ ಖುಷಿ ಆಯ್ತು. ಶಿವಮೊಗ್ಗದಲ್ಲಿ ಅಲ್ವಾ? ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಬ್ಯಾಚ್ಗೆ ಫಸ್ಟ್ ಬ್ಯಾಚ್ ಅಲ್ಲಿ ನಾನು ಕಲ್ತವಳು. ಸೆಕೆಂಡ್ ಬ್ಯಾಚ್ಗೂ ಬಂದು ಗುರುಜಿನ ಅಂದ್ರೆ ತಡ್ಕೊಳಕ್ ಆಗದೆ ಬಂದಲ್ಲಿ ಮೀಟ್ ಮಾಡ್ಕೊಂಡು ಹೋಗಿದ್ದು. ಫಸ್ಟ್ ಬ್ಯಾಚ್ ಅಲ್ಲೇ ಎಲ್ಲ ಕಲ್ಸಿದ್ರು ನಮ್ಗೆ. ಆದ್ರೂ ಒಂದ್ಸರಿ ಬಂದು ಗುರುಜಿನ ಮಾತಾಡ್ಸ್ಕೊಳ್ಳೋಣ, ಮತ್ತೆ ಇನ್ನೇನೋ ಒಂದ್ ಸ್ಪೆಷಲ್ ಆಗಿ ಹೇಳ್ತಾರ, ಆ ಕ್ಯೂರಿಯಾಸಿಟಿ ಇರುತ್ತಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಬಂದ್ಬಿಟ್ಟು 4 ದಿವಸ ಅವ್ರ ಜೊತೆ ಇದ್ಬಿಟ್ಟು ಎಲ್ಲ ಸ್ಟೂಡೆಂಟ್ ಜೊತೆ ಕಾಲ ಕಳೆದು ಆಮೇಲೆ ಹೋದ್ವಿ. ಓಕೆ, ನಾನ್ ಪ್ರತಿಯೊಬ್ರು ಗೆಸ್ಟ್ ನಾನು ಕಾರ್ಯಕ್ರಮಕ್ಕೆ ಬಂದವ್ರ ಹತ್ರ ಕೇಳೋದು ಒಂದೇ ಮಾತು, ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ ನಿಮ್ ಜೀವನ ಯಾವ ರೀತಿಲಿ ಬದಲಾಗಿದೆ ಅಂತ. ಯಾವ ರೀತಿ ಅಂತ ಹೇಳ್ಕೊಳಕ್ ಆಗಲ್ಲ, ತುಂಬಾನೇ ಬದಲಾವಣೆ ಆಗಿದೆ. ಆಮೇಲೆ ನಾನು ಅನ್ಕೊಂಡಿರೋದು ಅದು ಸರಿನೋ ತಪ್ಪ ನಂಗೆ ಗೊತ್ತಿಲ್ಲ, ಡಿಪ್ರೆಷನ್ ಅಲ್ಲಿ ಇರೋರ್ಗಂತೂ ಡಿಪ್ರೆಷನ್ ಇಂದ ಆಲ್ರೆಡಿ ಹೊರಗಡೆ ಬರ್ತೀವಿ ತುಂಬಾ. ಯಾಕೆಂದ್ರೆ ನಮ್ಗಿನ್ನೇನೋ ಆಗ್ಬಿಡತ್ತೆ, ಏನೋ ನಮ್ಗಿನ್ನ ಜೀವನದಲ್ಲಿ ಏನೋ ಹಾಳಾಗೋಗ್ಬಿಟ್ವಿ, ನಾವೆಲ್ಲ ಮುಳುಗೋಗ್ಬಿಟ್ವಿ, ಇನ್ನೇನೋ ಆಗ್ಬಿಡತ್ತೆ. ಅದಕ್ಕೆ ಪ್ರತಿದಿನ ಜ್ಯೋತಿಷಿಗಳ ಮನೆಗೆ ಹೋಗಿ 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 ತುಂಬಾ ದುಡ್ಡೆಲ್ಲ ಕಳ್ಕೊಂಡಿದೀನಿ ನಾನು. ನನ್ನ ಬಗ್ಗೆ, ಮಕ್ಳ ಬಗ್ಗೆ ಎಲ್ಲ ಅದೆಲ್ಲ ನಾವೆಲ್ಲ ಮಕ್ಳು, ಸಂಸಾರ, ಗಂಡ ಅಂತೆಲ್ಲ ಇರೋರಲ್ವಾ. ಹಾಗಾಗಿ ಅವ್ರ ಮಧ್ಯದಲ್ಲಿ ಇದ್ದಾಗನು ಎಲ್ಲರ ಜೊತೆ ನಾನು ಹೆಚ್ಚು ಕಡಿಮೆ ಅಂದ್ರೆ ತಿಂಗಳಿಗೊಂದ್ಸರಿ ಜ್ಯೋತಿಷಿ ಮನೆಗೆ ಹೋಗ್ತಿದ್ದೆ ನಾನು. ಕಳ್ಕೊಂಡಿದೀನಿ, ತುಂಬಾನೇ ಕಳ್ಕೊಂಡಿದೀನಿ. ಅವರು ಒಂದೊಂದು ಜ್ಯೋತಿಷಿಗಳು ಒಂದೊಂದು ನನ್ಗೆ ಇದು ಕೊಡ್ತಾ ಇದ್ರು. ಒಬ್ಬೊಬ್ರು ಒಂದೊಂದ್ ತರ, ಇಲ್ಲ ಒಬ್ಬೊಬ್ರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಒಬ್ರು ಚೆನ್ನಾಗಿಲ್ಲ ಅಂತಿದ್ರು. ಆಮೇಲೆ ಟಿವಿ ನೋಡೋದೊಂದು ಹುಚ್ಚಿತ್ತು. ಯಾವ್ದು ಚಾನಲ್ ಬಂದ ತಕ್ಷಣ ಜ್ಯೋತಿಷ ಪ್ರೋಗ್ರಾಮ್ ಹಾಕೊಳ್ಳೋದು. ರಾಶಿ ಭವಿಷ್ಯ ನನ್ಗೆ ಗೊತ್ತಿದ್ದು ಪೇಪರ್ ಅಲ್ಲಿ ಒಂದು ನಂದು ರಾಶಿ ಭವಿಷ್ಯ ನೋಡೋ ಅಂತದ್ದು. ಪ್ರತಿದಿನ ಬಂದ ತಕ್ಷಣ ದಿನ ಭವಿಷ್ಯ, ವಾರ ಭವಿಷ್ಯ ನೋಡೋ ಅಂತದ್ದು. ಮತ್ತೆ ಜ್ಯೋತಿಷದ ಬಗ್ಗೆ ನಮ್ಗೆ ನಂಟಿಲ್ಲ. ಆದ್ರೂ ನಮ್ಗೆ ಇದೆಲ್ಲ ಏನ್ ಹೇಳ್ತಾರೆ, ಅಥವಾ ಅದ್ಯಾರೋ ಒಂದು ಈಗ ಪಕ್ಕದ ಮನೆಯವ್ರು ಪೂಜೆ ಮಾಡಿದ್ರೆ ಅದರಿಂದ ನಮ್ಗೂನು ಆ ಪೂಜೆಯಿಂದ ನಮ್ಗೇನೋ ಒಂದು ಫಲ ಇದೆ. ಅವ್ರು ಮಾಡಿ ಚೆನ್ನಾಗಾದ್ರು ಅಲ್ಲ, ಅವ್ರು ಮಾಡಿ ಚೆನ್ನಾಗಾದ್ರು ನಾವು ಆ ಪೂಜೆ ಮಾಡೋಣ. ಅವಳೇನೋ ಚೆನ್ನಾಗಾದ್ರು, ರಾತ್ರಿ ಎಲ್ಲ ಪೂಜೆ ಮಾಡಿದ್ಲು ಕಣೆ, ಚೆನ್ನಾಗಿದ್ದಾಳೆ, ನಾವು ಮಾಡೋಣ ಅಂತೆಲ್ಲ ಇತ್ತು ನಮ್ಮ ಮನ್ಸಲ್ಲಿ. ಇವಾಗ ಗೊತ್ತಾಯ್ತು ಅದು ಯಾವ್ಯಾವ ರಾಶಿಯವ್ರಿಗೆ, ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ಏನೇನು, ಅದೆಲ್ಲ ನಮ್ ಜ್ಯೋತಿಷ ನಕ್ಷತ್ರ ನಾಡಿನಲ್ಲಿ ತಿಳ್ಕೊಂಡ್ಬಿಡ್ಬೋದಲ್ಲ. ಓಕೆ ಓಕೆ, ಹೇಳ್ತಾ ಇದಾರೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಬರುತ್ತೆ. ಖಂಡಿತ ಅವ್ರ ಹತ್ರ ಹೋಗಿ ಹಣವನ್ನ ಕಳ್ಕೊಳಕ್ ಹೋಗ್ಬೇಡಿ. ನೀವೇ ಒಂದು ಇನ್ವೆಸ್ಟ್ಮೆಂಟ್ ತರ ಇದನ್ನ ಕಲ್ತ್ ಬಿಟ್ರೆ ಮನೇಲಿರೋರಿಗೆ, ಹಸ್ಬೆಂಡ್ ಆಗಿರ್ಬೋದು, ಮಕ್ಳಿಗಾಗಿರ್ಬೋದು, ಮೊಮ್ಮಕ್ಳಿಗಾಗಿರ್ಬೋದು, ಪಕ್ಕದ ಮನೆಯವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನೀವು ನಕ್ಷತ್ರ ನಾಡಿಯನ್ನ ನೀವೇ ಹೇಳ್ಬೋದು ಅಂತ ನಮ್ ನಾಗರತ್ನವರು ಹೇಳ್ತಾ ಇದಾರೆ. ನೆಕ್ಸ್ಟ್ ಗುರುಜಿ, ಇವಾಗ ಬುಧ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ಏನ್ ಹೇಳ್ತೀರಾ? ಖಂಡಿತ. ನೋಡಿ, ಫಸ್ಟ್ ಆಫ್ ಆಲ್ ಈ ಬೆಳ್ಳಿ ದೀಪ ಹಚ್ಚಿ ಶಿವಮೊಗ್ಗದ ವಿದ್ಯಾರ್ಥಿಗಳು, ನಕ್ಷತ್ರ ನಾಡಿ ವಿದ್ಯಾರ್ಥಿಗಳು ನಾಗರತ್ನ ಅವ್ರ ಮುಖಾಂತರ ಈ ಬೆಳ್ಳಿ ದೀಪವನ್ನು ನನಗೆ ಸೇರಿಸಿದ್ದಾರೆ. ಹೇಗೆ ಈ ಒಂದು ಜ್ವಾಲೆ ಒಂದು ಬೆಳಗುತ್ತೋ
ಪ್ರತಿಯೊಬ್ಬರದು, ನನ್ನ ಎಲ್ಲಾ ಸ್ಟೂಡೆಂಟ್ಗೂ ಸೇರಿ ಅವ್ರಿಗೂ ವಿಶೇಷವಾಗಿ ಸೇರಿ ಅವರ ಜೀವನ ಬಹಳ ಯಶಸ್ವಿ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಪ್ರೆಸೆಂಟೇಷನ್ಗೆ ಒಂದು ಧನ್ಯವಾದಗಳು ಎಲ್ಲ ಶಿವಮೊಗ್ಗ ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್. ಎರಡನೇದು, ಈಗ ಗೋಚಾರ ರೀತಿ ಬರೋಣ. ನೋಡಿ, ಪ್ರತಿಯೊಂದು ಗ್ರಹನೂ ತನ್ನ ಪಥವನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಸೊ ಜನರಲಿ ಪ್ರತಿ ದಿವಸ ತುಂಬಾ ಜನ ಹೇಳ್ತಾರೆ, ಪ್ರತಿ ದಿವಸ ನಿಮ್ಮ ವಾರ ಭವಿಷ್ಯ, ದಿನ ಭವಿಷ್ಯ ಹೇಳಿ ಅಂತ. ಪ್ರತಿ ದಿವಸ ದಿನ ಭವಿಷ್ಯ ಸಾಮಾನ್ಯ ಎಲ್ಲಾ ಜ್ಯೋತಿಷರು ನನಗೆ ಪರ್ಸನಲ್ ಆಗಿ ಹೇಳ್ತೀನಿ, ಹುಡುಕ್ತಾರೆ ಏನ್ ಹೇಳೋದು ಅಂತ. ಅದು ನಿಜವಾಗ್ಲೂ ಸರಿ ಬರೋದಿಲ್ಲ. ಆದ್ರೂ ಕೂಡ ಹೇಳ್ಬೇಕು ಅಂತ, ಯಾಕಂದ್ರೆ ಚಂದ್ರ ಒಂದು ಬಿಟ್ರೆ ಬೇರೆ ಯಾವುದೂ ಒಂದೊಂದು ತಿಂಗಳ ಮಟ್ಟಿಗೆ ಹೋಗೋದೇ ಇಲ್ಲ ಬೇರೆ ಕಡೆ. ಅದೇ ರಾಶಿಲಿ ಚಂದ್ರನ ಬಲದ ಮೇಲೆನೆ ಎಲ್ಲಾ ನಾವು ಹೇಳಕ್ಕಾಗಲ್ಲ. ಚಂದ್ರೋ ಮನಸ್ಸೋ ಜಾತಃ, ಮನಸ್ಸಿನ ಬಗ್ಗೆ ಮಾತ್ರ ಅದು ಡೈಲಿ ಹೇಳ್ಬೋದು. ಅದು ಬಿಟ್ಬಿಟ್ಟು ನಿಜವಾದ ಕಾರ್ಯದ ಬಗ್ಗೆ ಹೇಳಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಅದೇನಾಗಿದೆ, ಒಂದು ಕುತೂಹಲಕ್ಕೆ ಹೇಳ್ಬೋದು ಹೊರತು ಅದರಿಂದ ಒಂದು ನಿಜವಾದ ಫಲವನ್ನು ಹೇಳಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಇದನ್ನ ಎಲ್ಲರಿಗೂ ಗೊತ್ತು. ಜ್ಯೋತಿಷ್ಯರು ಯಾರ್ಯಾರು ವಾಹಿನಿಲಿ ಹೇಳ್ತಾರೆ ಅವ್ರಿಗೂ ಸ್ವತಃ ಪರ್ಸನಲಿ ಮನಸ್ಸಲ್ಲೇ ಗೊತ್ತು. ಏನಪ್ಪಾ ದಿನ ಭವಿಷ್ಯ ಹೇಳ್ತಾ ಇರ್ತಾರಲ್ಲ, ದಿನ ಭವಿಷ್ಯ ಇವತ್ತೇನು ಅಂದ್ರೆ ಮನಸ್ಸಿಗೆ ಒಂದು ಸಾಂತ್ವನ, ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಇರ್ತಕ್ಕಂಥದ್ದು. ಅದು ಖುಷಿ ತಂದ್ಕೊಟ್ರೆ ಖಂಡಿತ ನಾನು ಸ್ಟಾರ್ಟ್ ಮಾಡ್ತೀನಿ ಹೇಳಕ್ಕೆ, ಯಾವ ರೀತಿ ಇವತ್ತಿಂದ ಯಾವ್ದಿದೆ, ನಾಳೆ ಯಾವ್ದಿದೆ ಅಂತ ಹೇಳ್ಕೊಂಡು ಅದನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡು. ಬಟ್ ಅದರಿಂದ ಜೀವನದಲ್ಲಿ ಬದಲಾವಣೆ ನಾವು ಹೇಳಿದಂಗೆ ಆಗುತ್ತೆ ಅನ್ನೋದು ಖಂಡಿತ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಒಂದು ಮಾತು. ಆದ್ರೂ ಕೂಡ ಯಾವುದನ್ನ ಹೇಳ್ಬೋದು ಅಂತಂದ್ರೆ, ಈಗ ನೋಡಿ, ಶನಿ ಪ್ರವೇಶ ಆಯ್ತು ಮೊನ್ನೆ ಧನುರಾಶಿಗೆ, ಅದ್ರ ಬಗ್ಗೆ ಒಂದು ವಿಚಾರ. ಅದೇ ರೀತಿ ಮೇನ್ ಗ್ರಹಗಳು, ಈಗ ಬುಧ ಪ್ರವೇಶ ಆಯ್ತು ಇವತ್ತು, ಬುಧ ಪ್ರವೇಶ ಮಕರ ರಾಶಿಗೆ ಆಯ್ತು. ಸೊ ಯಾವ್ಯಾವ ರಾಶಿಗೆ ಹೇಗೆ ಸಣ್ಣ ಫಲಗಳು ಹೇಳ್ಬೋದು. ಯಾಕಂದ್ರೆ ಲಗ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬರ್ತಕ್ಕಂಥ ದಶಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ ದಶೆ ನಡೀತಾ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದೆಲ್ಲ ಬುಧ ದಶೆ ನಡೀತಾ ಇರೋರಿಗೆ, ಆಯಾ ಲಗ್ನದವ್ರಿಗೆ ವಿಶೇಷವಾಗಿ ಸೂಕ್ತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಮೊದಲು ತಗೊಳ್ಳೋಣ ಮೇಷರಾಶಿ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತಂದ್ರೆ, ಕೆಲಸದ ವಿಚಾರದಲ್ಲಿ ಇಷ್ಟು ದಿವಸ ಬಹಳ ತೊಂದರೆ ಇರ್ತಕ್ಕಂಥದ್ದು, ಕೆಲಸ ಸಿಗದೆ ಇರ್ತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಸಿಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಯಾರ್ಯಾರು ಕೀರ್ತಿ ಪ್ರತಿಷ್ಠೆ ಮತ್ತೆ ಪ್ರಮೋಷನ್ ಬೇಕಾಗಿರ್ತಕ್ಕಂಥವ್ರು ಇದು ಒಳ್ಳೆ ಟೈಮ್. ಯಾರ್ಯಾರು ಮೇಷರಾಶಿ ಅಥವಾ ಮೇಷ ಲಗ್ನಕ್ಕೆ ನಾನು ಒತ್ತು ಕೊಡ್ತೀನಿ, ಹೆಚ್ಚಾಗಿ ಲಗ್ನಕ್ಕೆ ನಾನು ಫಸ್ಟ್ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ವೃಷಭ ರಾಶಿ ಬಂದಾಗ ಕೆಲಸದ ವಿಚಾರದಲ್ಲಿ ಒಂದು ಬದಲಾವಣೆ, ಒಂದು ಚೇಂಜ್. ಏನೋ ಕಿರಿಕಿರಿ ಆಗ್ತಾ ಇದೆ, ಕೆಲಸದ ವಿಚಾರದಲ್ಲಿ ಚೇಂಜ್ ಆಗ್ಬೇಕು. ಮತ್ತೆ ಯಾರಿಗೋ ದುಡ್ಡು ಕೊಡ್ತಾ ಇದೀವಿ, ದುಡ್ಡು ಬರದೇ ಇರತಕ್ಕಂಥ ಸಮಯ. ದಯವಿಟ್ಟು ಯಾರಿಗೂ ದುಡ್ಡು ಕೊಡಕ್ ಹೋಗ್ಬಿಡಿ ವೃಷಭ ರಾಶಿಯವರು. ಬುಧನಿಂದ ಬರ್ತಕ್ಕಂಥ ಫಲಗಳು ಕೇರ್ಫುಲ್ ಆಗಿರಿ. ಅದಾದ ನಂತರ ಮಿಥುನದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಕೇರ್ಫುಲ್ ಆಗಿರಿ. ಕಾಲು ನೋವು ಬರ್ತಕ್ಕಂಥದ್ದು, ಸೊಂಟ ನೋವು ಬರ್ತಕ್ಕಂಥದ್ದು, ಮತ್ತೆ ಸ್ಕಿನ್ ಅಲರ್ಜಿ ಬರ್ತಕ್ಕಂಥದ್ದು, ನರ್ವ್ಸ್, ಇಷ್ಟಕ್ಕೂ ಬುಧ ಕಾರಕ ಆಗಿದೆ. ಮತ್ತೆ ಬುಧ ಇರ್ತಕ್ಕಂಥ ರಾಶಿ ಮಕರ, ಇದು ಕಾಲಿನ ಸಂಬಂಧ, ನರಗಳ ಸಂಬಂಧ ಎಲ್ಲಾನು ಬರ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಹೇಳ್ತಕ್ಕಂಥ ಎಲ್ಲಾ ರಾಶಿಗಳು ಬುಧನ ಮೇಲೆ ಇರೋದ್ರಿಂದ ಒಂದೇ ಪರಿಹಾರ ಏನು ಅಂತಂದ್ರೆ, ಲಕ್ಷ್ಮೀನಾರಾಯಣ ಆರಾಧನೆ, ಅಥವಾ ಯಾರಿಗಾರು ಬಡವರಿಗೆ ಹೆಸರು ಕಾಳು 500 ಗ್ರಾಮ್ ದಾನ ಮಾಡಿ ಸಾಕು. ಮುಂದೆ ಬರ್ತಕ್ಕಂಥ ಕರ್ಕಾಟಕ ರಾಶಿ ಹೇಗಿದೆ ನೋಡೋಣ. ಕರ್ಕಾಟಕ ರಾಶಿಲಿ ವೃಥಾ ತಿರುಗಾಟ ಈ ತಿಂಗಳೆಲ್ಲ, ತಿರುಗಾಟ. ಬಿಸ್ನೆಸ್ ಅಲ್ಲಿರೋರ್ಗಂತೂ ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ದಾಡ್ತಾರೆ, ಯಾವ್ದು ಲಾಭ ಬರೋದಿಲ್ಲ. ಮತ್ತೆ ದೂರ ಪ್ರಯಾಣ ಆಗ್ತಕ್ಕಂಥ ಚಾನ್ಸಸ್ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಬುಧನಿಂದ ಫಲಗಳು ಬರ್ತಕ್ಕಂಥದ್ದು. ಮತ್ತೆ ಈಗ ಸಿಂಹ ರಾಶಿ ತಗೊಂಡಾಗ ವಿಶೇಷವಾದ ಫಲ ಅಂದ್ರೆ ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ ಎಲ್ಲಾ ರೀತಿನೂ ನೋಡಿ. ಶನಿ ಒಂದು ಸರಿ ಇಲ್ಲ, ಪಂಚಮ ಶನಿ ಅಂತ ಹೇಳ್ತಾರೆ. ಬಟ್ ಎಲ್ಲಾ ಗ್ರಹಗಳು ಅವ್ರದ್ದು ತನ್ನದೇ ಆದಂತ ಒಂದು ಫಲಗಳು ಕೊಡ್ಲೇಬೇಕಲ್ಲ. ನೋಡಿ, ಇಲ್ಲಿ ಬುಧ ಕೊಡ್ತಾ ಇದೆ. ಎಲ್ಲಾನು ನಾವು ಒಂದೇ ಗ್ರಹಕ್ಕೆ ಹೋಲಿಸಿ ನಾವು ಫಲವನ್ನು ಹೇಳ್ಬಾರ್ದು. ಯಾಕಂದ್ರೆ ಒಂದೇ ಗ್ರಹ ನಮ್ಮ ಜೀವನನ ನಡೆಸೋದಿಲ್ಲ. ಎಲ್ಲಾ ನವಗ್ರಹಗಳು ಸೇರಿಸಿ ನಮ್ಮ ಜೀವನ ನಡೆಸ್ತಕ್ಕಂಥದ್ದು. ಅದ್ರಲ್ಲಿ ವಿಶೇಷವಾಗಿ ನಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆಯೋ ಅದನ್ನ ಪ್ರಾಧಾನ್ಯವಾಗಿ ಇಟ್ಕೊಂಡು ನಾವು ಹೇಳ್ತಕ್ಕಂಥದ್ದು. ಸೊ ಸಿಂಹರಾಶಿ 2, 6, 11 ಬಂದಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ, ಎಲ್ಲಾ ರೀತಿಯ ಒಂದು ಅಭಿವೃದ್ಧಿ. ಕೆಲಸದ ವಿಚಾರದಲ್ಲಿ ಬುಧ ದಶೆ ಏನಾದ್ರು ನಡೆದ್ರೆ ನಾ ಹೇಳ್ತಕ್ಕಂಥದ್ದು ಮ್ಯಾಚ್ ಆಗುತ್ತೆ. ಈಗ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತಂದ್ರೆ, ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಹೋಗೋ ಕಡೆ ಒಂದು ನಿಟ್ಟು. ಮತ್ತೆ ವಿಶೇಷವಾಗಿ ಈ ಯಾರ್ಯಾರು ಈ ಗ್ಯಾಮ್ಲಿಂಗ್ ಅಲ್ಲಿ ಇರ್ತಾರೆ, ಸ್ವಲ್ಪ ಸ್ಪೆಕ್ಯುಲೇಷನ್ ಇರ್ತಾರೆ, ಆಮೇಲೆ ಯಾರು ಶೇರ್ಸ್ ಅಲ್ಲಿ ಇರ್ತಾರೆ, ಸ್ವಲ್ಪ ಲಾಭ ತರ್ತಕ್ಕಂಥದ್ದು, ಸ್ವಲ್ಪ ಲಾಭ ತರ್ತಕ್ಕಂಥದ್ದು ವಿಶೇಷವಾಗಿ ಈ ಕನ್ಯಾ ರಾಶಿಯವ್ರಿಗಿದೆ. ಇನ್ನು ಉಳಿದ 6 ರಾಶಿ ಮತ್ತೆ ಹೇಳ್ತೀನಿ. ಖಂಡಿತ ಗುರುಜಿ. ಹಾಗೇನೆ ನಾವು ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ವಿ. ನಕ್ಷತ್ರ ನಾಡಿ ಕಲಿಯೋದ್ರಿಂದ ನಿಮ್ ಜೀವನದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಗೊತ್ತಾದ್ರೆ ಅದಕ್ಕೆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಖಂಡಿತ ಬೇಕೇ ಬೇಕಲ್ವಾ. ಸೊ ನಾಳೆ ನಾಡಿದ್ದು ಮಂತ್ರ ತಂತ್ರ ಯಂತ್ರ ಈ ಪುಸ್ತಕವನ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಗುರುಜಿಯವರು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಖಂಡಿತ ಬ್ರೇಕ್ ನ ನಂತರ ಅವ್ರ ಹೆಸರುಗಳನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ದಿನೇಶ್ ಗುರೂಜರಿದ್ದಾರೆ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರುವಂತಹ ನಾಗರತ್ನ ಅವರು ಕೂಡ ಇದ್ದಾರೆ. ಅದಕ್ಕೂ ಮುಂಚೆ ನಾನು ಹೇಳಿದ್ದೆ ಗೆಸ್ಟ್ ಗಳ ಹೆಸರನ್ನ ಹೇಳ್ತೀನಿ ಅಂತ. ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ಖ್ಯಾತ ಸಾಹಿತಿಗಳು, ಸಂಗೀತ ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ. ಈ ಒಂದು ಬುಕ್ ಲಾಂಚ್ ಅಲ್ಲಿ ಖಂಡಿತ ಭಾಗವಹಿಸ್ತಾರೆ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗೇನೆ ಆನಂದ್ ಮದಲ್ಗೆರೆ ಅಖಿಲ ಕರ್ನಾಟಕ ಸುಗಮ ಸಂಗೀತ ಒಕ್ಕೂಟದ ಅಧ್ಯಕ್ಷರು, ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು. ಇನ್ನಷ್ಟು ಹೆಸರುಗಳನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಎಲ್ಲಾ ಮೀಡಿಯಾ ಕವರೇಜ್ ಕೂಡ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟಿವಿಯಲ್ಲಿ ವಾಹಿನಿಯಲ್ಲಿ ಕೂತು ಪುಸ್ತಕದ ಲಾಂಚ್ ಅನ್ನ ನೋಡಬಹುದು ಅಂತ ಹೇಳ್ತಾ, ಹಾಗೇನೆ ನಾಗರತ್ನ ಅವರೇ, ಸೊ ಕೋರ್ಸ್ ನ ಮಾಡಿದೀರಾ, ಅಂದ್ರೆ ಭವಿಷ್ಯವಾಣಿಯನ್ನ ಕಲ್ತಿದ್ದೀರಾ. ಫಸ್ಟ್ ಪ್ರಿಡಿಕ್ಷನ್ ಯಾರ ಮೇಲೆ ಮಾಡಿರೋದು ನೀವು? ಫಸ್ಟ್ ಪ್ರಿಡಿಕ್ಷನ್ ನನ್ನ ಮಗನ ಮೇಲೆ ಮಾಡಿದ್ದು ನಾನು. ಎಕ್ಸಾಕ್ಟ್ ಬಂತ? ಏನಂತ ಬಂತು? ಕರೆಕ್ಟ್ ಬಂತು. ನನ್ನ ಮಗನ್ಗೆ ಎಜುಕೇಶನ್ದು, ಆಮೇಲೆ ಅವನಿಗೆ ಜಾಬ್ದು, ಅವನಿಗೆ IAS KS ಮಾಡಬೇಕು ಅಂತೇಳಿ ತುಂಬಾ ಜನರ ಹತ್ರ ಹೋಗಿದ್ದೆ ನಾನು. ಅವನಿಗೆ ಈ ವರ್ಷ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನನಗೆ ಗೊತ್ತಾಯ್ತು ಅವ್ನಿಗೆ ಯಾವಾಗ ಆಗತ್ತೆ ಅಂತೇಳಿ. ಅವನಿಗೆ ಕೇತು ಭುಕ್ತಿ ಬಂದ ತಕ್ಷಣ ಆಗುತ್ತೆ, ಕೇತು ದಶ ಬಂದಾಗ ಆಗತ್ತೆ ಅಂತೇಳಿ. ಹಾಗಾಗಿ ನಾನು ಅವ್ನಿಗೆ ಹೇಳ್ದೆ, ಬೇಡ ಮಗನ ಜಾಬ್ಗೆ ಸೇರ್ಕೊ ಅಂತ ಹೇಳಿ. ಅವ್ನು ಜಾಬ್ಗೆ ಸೇರ್ಕೊಂಡು ಇವಾಗ ಅಕ್ಸೆಂಚರ್ ಜಾಬ್ ಮಾಡ್ತಾ ಇದ್ದಾನೆ. ಆಮೇಲೆ ಗಂಡನ ಮೇಲೆ ಮಾಡಿದೆ, ಮಕ್ಳ ಮೇಲೆ, ನನ್ನ ಮೇಲೆ. ನಾನು ಮದ್ವೆ ಆಗಿದ್ದು ನಂಗೆ ತುಂಬಾ ಚಿಕ್ಕ ವಯಸ್ಸಲ್ಲ ಆಯ್ತು. ಅವಾಗ ಎಲ್ಲ ಹೇಳಿದ್ರು ಕೇತು ದಶನಲ್ಲಿ ಮದ್ವೆ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು. ನಂಗೆ ಕೇತು ದಶನಲ್ಲಿ ಮದ್ವೆ ಆಗಿದೆ. ಅಲ್ಲಿ ಯಾಕೆ ಅಂದಾಗ 2-7 ಕಾಂಬಿನೇಷನ್ ಬಂದಿದೆ, ಹಾಗಾಗಿ ಮದ್ವೆ ಆಯ್ತು. ಅದ್ ನನಗೆ ಕರೆಕ್ಟ್ ಆಗಿ ಗೊತ್ತಾಯ್ತು. ಅದಕ್ಕೆ ದಶ ಭುಕ್ತಿ ಅಲ್ಲ, ನನಗ್ ಬೇಕಾಗಿರೋದು ನಮ್ಗೆ 2-7-11 ಎಲ್ಲಿ ಬರುತ್ತೆ ಅಲ್ಲಿ ಗೈನ್ ಮಾಡ್ತಾ ಹೋಗುತ್ತೆ ಅನ್ನೋ ಸತ್ಯ ನಮ್ಗೆ ಅರ್ಥ ಆಯ್ತು. ಓಕೆ, ಸರಿ. ಸೊ ಇವಾಗ ಸಾಕಷ್ಟು ಜನ ಇವಾಗ ಟಿವಿ ನೋಡ್ತಾ ಕೂತಿರೋರ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಮ್ ಎಜುಕೇಶನ್ ತುಂಬಾ ಕಡಿಮೆ ಇದೆ, ಅಥವಾ ನಾವ್ ಇವಾಗ ಬ್ರಾಹ್ಮಣರ ಅಂದ್ರೆ ಕೆಲವೊಂದು ಕ್ಯಾಟಗರಿಯವ್ರು ಮಾತ್ರ ಈ ಒಂದು ಕಲಿಬಹುದು ಅನ್ನೋದು ಕೂಡ ಇರುತ್ತೆ. ಎಲ್ರು ಕೂಡ ಕಲಿಯಕ್ ಆಗಲ್ಲ ಅನ್ನೋದು ಕೂಡ ಇರುತ್ತೆ. ಇನ್ ಕೆಲವ್ರಿಗೆ ನಾವು ಹೌಸ್ ವೈಫ್, ನಾವು ಮಹಿಳೆಯರು, ನಾವು ಹೋಗಿದ್ ಕಲ್ತ್ರೆ ಏನ್ ಪ್ರಯೋಜನ ಅನ್ನೋದು ಕೂಡ ಇರುತ್ತೆ. ಸಾಕಷ್ಟು ತಲೆಯಲ್ಲಿ ಕನ್ಫ್ಯೂಷನ್ಸ್ ಗಳಿರುತ್ತಲ್ವಾ? ಸೊ ಅಂತವ್ರಿಗೆ ಐ ಥಿಂಕ್ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್ ನೀವು ಹೇಳ್ಬಹುದು ಅಂತ ಅನ್ಕೋತೀನಿ. ಅದಕ್ಕೆ ಎಕ್ಸಾಂಪಲ್ ನಾನೇ ಮೇಡಮ್. ನಮ್ಮ ಕುಲ ಬಂದವರಲ್ಲಿ ಯಾರೂ ಜ್ಯೋತಿಷದ ನಂಟಿರೋರಿಲ್ಲ. ನಮ್ಮ ತಂದೆ ಹೋಗಿ ಬ್ರಾಹ್ಮಣರ ಹತ್ರ ಕೇಳ್ಕೊಂಡು ಬಂದು ಇವತ್ತಿಂದು ತಿಥಿ ವಾರ ಗೊತ್ತಿತ್ತು, ನಕ್ಷತ್ರ ಯಾವುದು ಅಂತ ಗೊತ್ತಿರ್ತಿರ್ಲಿಲ್ಲ, ತಿಥಿ ಯಾವುದು ಅಂತ ಗೊತ್ತಿರ್ತಿರ್ಲಿಲ್ಲ. ಆದ್ರೆ ಇವತ್ತು ನಾನು ಕಲ್ತಿದ್ದೀನಿ. ನಮ್ಮ ಪ್ರತಿಯೊಬ್ರು ನಮ್ಮಲ್ಲಿ ಹೇಳ್ತಾರೆ, ನೀನು ಅದರಲ್ಲೂ ಹೆಂಗಸು ಜ್ಯೋತಿಷ್ಯ ಕಲ್ತಿದ್ಯಾ ಅಂತ ಹೇಳಿ. ಮೊನ್ನೆ ಸಂಗೊಳ್ಳಿ ರಾಯಣ್ಣ ಇದರಿಂದ ಸಂಸ್ಥೆಯಿಂದ ನಂಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರು ಅಧ್ಯಕ್ಷರು, ಅಕ್ಕ ನಿಮ್ದೊಂದು ಫೋಟೋ ಕಳಿಸಿ, ನಮ್ಮ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಫೋಟೋಗಳನ್ನ, ನೀವು ಕಲ್ತಿದ್ದೀರಿ ಅಂದಾಗ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅದಕ್ಕೆ ಎಷ್ಟು ಸಂತೋಷ ಅಂದ್ರೆ, ನಾನು 1 ನಿಮಿಷ ಏನೋ ಸಾಧನೆ ಮಾಡಿದಷ್ಟು ಸಂತೋಷ ನನಗೆ. ಅದಕ್ಕೆ ನಾನು ನಮ್ಮ ಗುರುಗಳಿಗೆ ಚಿರಋಣಿ ಆಗಿರ್ಬೇಕು. ನಾನು ತುಂಬಾನೇ ಅಂದ್ರೆ ನಂಗೆ ಬಹಳ ಸಂತೋಷ ಆಗ್ಬಿಡ್ತು. ನಾನು ಇಷ್ಟು ದೊಡ್ಡ ಸಾಧನೆ ಮಾಡಕ್ ಸಾಧ್ಯನಾ? ಅದ್ರಲ್ಲಿ ನಂಗೆ ಎಜುಕೇಶನ್ ಕಡಿಮೆ, ಹಳ್ಳಿನಲ್ಲಿ ಹುಟ್ಟು ಬೆಳೆದು ಬಂದವಳು ಅಂತವಳಿಗೆ ಇಷ್ಟು ಯಾರೋ ನಮ್ಮ ಸಂಸ್ಥೆಯವರು ನಂಗೆ ಫೋನ್ ಮಾಡಿ, ಅಕ್ಕ ನಿಮ್ದು ಫೋಟೋ ಕಳಿಸಿ, ನಾನು ನಮ್ಮೆಲ್ಲ ಇವರಿಗೆಲ್ಲ ಕಳಿಸ್ಬೇಕು ಅಂತ ಕೇಳಿದಾಗ ನಂಗೆ ಅದರಷ್ಟು ಖುಷಿ ಇನ್ನೇನಮ್ಮ ಬೇಕು. ತುಂಬಾ ಸಂತೋಷ ಆಯ್ತು. ಆಮೇಲೆ ಎಲ್ಲ ಪ್ರೆಡಿಕ್ಷನ್ಗೆ ಬರ್ತಾರೆ, ಅಕ್ಕ ಎಷ್ಟು ಕರೆಕ್ಟ್ ಬರ್ತಾ ಇದೆ ಅಂದ್ರೆ, ಇವತ್ತು ಹಿಂಗಾಗತ್ತೆ ಅಂತ ಹೇಳಿದಾಗ ದಿನ ಭವಿಷ್ಯನೂ ಕೂಡ ನಮ್ಗೆ ಗುರುಜಿ ಹೇಳಿದ್ರು. ಆದ್ರೆ ನಮ್ಮ ನಕ್ಷತ್ರದ ಮೇಲೆ ತಗೊಂಡಾಗ ಜಾತಕ ತಗೊಂಡು ನಾವು ನೋಡಿದಾಗ ದಿನ ಭವಿಷ್ಯನೂ ಕರೆಕ್ಟಾಗಿ ಬರ್ತಾ ಇದೆ ಸರ್. ಹಾಗಾಗಿ ಲಾಸ್ಟ್ 5ನೇ ಬುಕ್ತಿ ತೆಗೆದು ನೋಡಿದಾಗ ಇವತ್ತು ಏನಾಗುತ್ತೆ, ಅದ್ರಲ್ಲಿ ಗೇನ್ ಇದೆಯಾ ಅಂತ ನೋಡ್ಕೊಂಡು ನಾನು ಹೇಳ್ತೀನಿ, ಇಂಥ ದಿವಸ ಇಂಥದ್ದು ಕರೆಕ್ಟ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬಂದಾಗ ಇಂಥ ದಿವಸ ಆಗ್ಬಿಡತ್ತೆ ಹೋಗಿ ಅಂತ. ಅದನ್ನ ಫೋನ್ ಮಾಡಿ ನಂಗೆ ಹೇಳಿದಾರೆ, ಅಕ್ಕ ಇದು ಇವತ್ತು ಆಯ್ತು ನೀವು ಹೇಳಿದಾಗೆ. ನೀವು ಹೇಳಿದ್ದು ಒಂದು ಮಾತು ಸತ್ಯ. ಯಾಕಂದ್ರೆ 6 ಕೋಟಿ ಜನ ಇದ್ದಾರೆ, 12 ರಾಶಿ ಡಿವೈಡ್ ಮಾಡಿದ್ರೆ 55 ಲಕ್ಷ ಬರುತ್ತೆ. ನಾವ್ ಹೇಳ್ತಕ್ಕಂತ ಪ್ರೊಡಕ್ಷನ್ 50 ಲಕ್ಷ ಜನಕ್ಕೂ ಒಂದೇ ಆಗ್ಬೇಕು, ಅದು ಸಾಧ್ಯ ಇಲ್ಲ ಅಲ್ಲ. 55 ಲಕ್ಷಕ್ಕೂ ಜನಕ್ಕೂ ಒಂದೇ ರೀತಿಯ ಪ್ರೊಡಕ್ಷನ್ ಆಗ್ಬೇಕು. ಇವಾಗ ಈ ದಿವಸ ನಿಮಗೆ ಮನೆ ತಗೊಳ್ಳುವ ಒಂದು ಭಾಗ್ಯ ಇದೆ ಅಂತ ಏನೋ ಹೇಳ್ಬಿಡ್ತೀವಿ, 50 ಲಕ್ಷಕ್ಕೂ ಜನ ಅದೇ ಇರ್ತಾರೆ, ಅವ್ರಿಗೆಲ್ಲ ಅದೇ ಭಾಗ್ಯ ಬರುತ್ತಾ? ಖಂಡಿತ ಇಲ್ಲ. ಎಲ್ಲರಿಗೂ ಡಿಫ್ರೆಂಟ್ ಬಹಳಷ್ಟು ಡಿಫರೆನ್ಸ್ ಆಗುತ್ತೆ. ಯಾಕಂದ್ರೆ ಲಗ್ನದಲ್ಲಿ ಇರುತ್ತೆ, ಲಗ್ನದಲ್ಲಿ ನಾವು ಯಾವ ದಶ ಬರುತ್ತೆ, ಆ ದಶ ಯಾವ ಮನೇಲಿ ಕೂತಿದೆ, ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಪಾದದಲ್ಲಿ ಕೂತಿದೆ, ಯಾವ ಸಬ್ಲಾಡ್ ಅಲ್ಲಿ ಕೂತಿದೆ, ಈಗ ಭುಕ್ತಿ ಯಾವ್ದು ನಡೀತಾ ಇದೆ, ಪರ್ಮ್ಯೂಟೇಷನ್ ಕಾಂಬಿನೇಷನ್ 2,85,000 ಕಾಂಬಿನೇಷನ್ ಬರುತ್ತೆ ಒಂದು ಜಾತಕದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಜ್ಯೋತಿಷಿಗಳು ಮಾತಾಡಿ, ನಾನ್ ಹೇಳ್ತಾರೆ ಮಾತಾಡಿ, ಕಾಂಪ್ಲೆಕ್ಸ್ ಆಗಿದೆ ಜ್ಯೋತಿಷ್ಯ. ಕಷ್ಟ 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 ಅಂತ ಹೇಳ್ಬಿಟ್ಟು ಪ್ಲೇನ್ ಆಗಿ ಮೇಲಿರ್ತಕ್ಕಂಥದ್ದು ಮಾತ್ರ ಯಾಕೆ ಮಾತಾಡ್ತಾರೆ ಎಲ್ಲರೂ? ಡೀಪ್ ಆಗಿ ಹೇಳಿ. ಆಯ್ತು, ಕಷ್ಟ ಬರೀ ಒಂದು 12 ರಾಶಿದ ಒಂದು ಫಲ ಹೇಳ್ಕೊಂಡು ಕುತ್ಕೊಳ್ಳೋದಲ್ಲ, ಡೀಪ್ ಆಗಿ ಇದೆ ಅಂತ ಅವ್ರಿಗೂ ಗೊತ್ತಿದೆ ಸ್ವಲ್ಪ. ಆದ್ರೂ ಕೂಡ ಡೀಪ್ ಆಗಿರ್ತಕ್ಕಂಥದ್ದು ಹೇಳೋದು
ಒಂದು ನಿತ್ಯ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. 2,85,000 ಕಾಂಬಿನೇಷನ್ ಬರುತ್ತೆ. ನಾವು PC ಅಂತ ಹೇಳ್ತೀವಿ, ನಾವು P/C ಅಂತ ಹೇಳ್ತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಷ್ಟು ಕಾಂಬಿನೇಷನ್ ನಾವು ಎಲ್ಲಾ ಲಗ್ನಕ್ಕೂ 9 ಗ್ರಹಕ್ಕೂ 27 ನಕ್ಷತ್ರಕ್ಕೂ ಪಾದಕ್ಕೂ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 2,85,000 ಕಾಂಬಿನೇಷನ್ ಬರುತ್ತೆ. ಸೊ 2,85,000 ಕಾಂಬಿನೇಷನ್ ದಿನದಲ್ಲಿ ನಡೆಯೋದ್ರಿಂದ ಯಾವ ಕಾಂಬಿನೇಷನ್ ನಾವು ಹೇಳೋದು ಇವತ್ತು ಯಾವ ರಾಶಿಗೆ ಯಾವ ಕಾಂಬಿನೇಷನ್ ನಡೆಯುತ್ತೆ ಅಂತ ಬಹಳಷ್ಟು ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ಕಾಂಬಿನೇಷನ್ ನಾನು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇವಾಗ ಹೇಳೋ ಕಾಂಬಿನೇಷನ್ ಒಂದು 100 ಇರ್ಬೋದು. ರಾಶಿ ಪ್ರಕಾರ ಹೇಳೋದು ಬರೀ 12 ಇರುತ್ತೆ. ಈಗ ನಾನು ಹೇಳ್ತಕ್ಕಂಥ ಕಾಂಬಿನೇಷನ್ 100 ಇರುತ್ತೆ. ಈಗಿನ ಫಲಗಳು ಹೇಗಿರುತ್ತೆ ಅಂತ. ಸೊ ಅದೇ ರೀತಿ ಈಗ ತುಲಾ ಮುಗಿಸ್ಕೊಂಡು ಹೇಳ್ಬಿಡೋಣ ಅಂತ ಅನ್ಸುತ್ತೆ. ಮುಗಿಸ್ಬಿಡೋಣ, ಪಾಪ ಕಾಯ್ತಾ ಇದಾರೆ ಅನ್ಸುತ್ತೆ. ತುಲಾ ರಾಶಿಯವರಿಗೆ ಈ ಬುಧನ ಪ್ರವೇಶ, ಮಕರ ರಾಶಿಯ ಪ್ರವೇಶ ಹೇಗಿದೆ ಅಂತಂದ್ರೆ 4, 9, 12 ನೋಡಿ. 9, 12 ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಈ ಹೈಯರ್ ಸ್ಟಡೀಸ್ಗೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ನೆಕ್ಸ್ಟ್ ಬರ್ತಕ್ಕಂಥ ದಿವಸಗಳಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅವ್ರಿಗೆ ತುಲಾ ರಾಶಿಯವ್ರಿಗೆ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಹೈಯರ್ ಸ್ಟಡೀಸ್ ಮಾಡಬೇಕು, ಯಾವ್ದಾರ ಒಂದು ಹೊಸ ಸಬ್ಜೆಕ್ಟ್ ತಗೋಬೇಕು, ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಔಟ್ಸೈಡ್ ಹೋಗೋಕೆ ಸ್ವಲ್ಪ ಆ ಕಾಂಬಿನೇಷನ್ ಬರ್ತಾ ಇದೆ, ಬಟ್ ಪರಿಪೂರ್ಣವಾಗಿ ಬರ್ತಾ ಇಲ್ಲ. ಹೋಗ್ಬೇಕು ಅಂತ ಅನ್ಸುತ್ತೆ, ಬಟ್ ಪರಿಪೂರ್ಣವಾಗಿ ಬರ್ತಾ ಇಲ್ಲ. ಯಾಕಂದ್ರೆ 4 ಕರ್ಕೊಂಡ್ಬಂದು ವಾಪಸ್ ಕೂರಿಸ್ಬಿಡುತ್ತೆ. 4 ಒಳ್ಳೇದಲ್ಲ. ಸ್ವಲ್ಪ ಯಾರಾದ್ರೂ ವಿದೇಶಕ್ಕೆ ಹೋಗ್ಬೇಕು, ಔಟ್ಸೈಡ್ ಹೋಗ್ಬೇಕು, ಅವ್ರಿಗೆ ಅಷ್ಟು ಒಳ್ಳೆ ಟೈಮ್ ಅಲ್ಲ ಅಂತ ಹೇಳ್ತೀವಿ. ಬಟ್ ವಿಶೇಷವಾಗಿ ಎಜುಕೇಶನ್ ಮಾಡಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿದೆ. ಅದೇ ರೀತಿ ವೃಶ್ಚಿಕ ರಾಶಿ ತಗೊಂಡಾಗ 3, 8, 11 ಕಾಂಬಿನೇಷನ್ ಇದೆ. ಆಸ್ತಿ ವಿಚಾರದಲ್ಲಿ ಯಾವುದೋ ಒಂದು ಬರ್ತಕ್ಕಂಥದ್ದು, ಆಸ್ತಿ ಯಾವುದೋ ಒಂದು ಮಾತುಕತೆ ಆಗಿ ನಿಮ್ಗೆ ಬರ್ತಕ್ಕಂಥದ್ದು, ಅಥವಾ ಯಾವುದೋ ಮಾರಾಟಕ್ಕೆ ಇಟ್ಟಿದೀವಿ, ಮಾರಾಟದಿಂದ ಲಾಭ ಬರ್ತಕ್ಕಂಥದ್ದು, ಯಾವುದೋ ಒಂದು ನಮ್ದೆಲ್ಲ ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ ಇದೆ, ಏನೋ ಮಾತುಕತೆ ಆಗ್ತಾ ಇದೆ, ಅದ್ ಬರಬೇಕು. ಆ ಬರ್ತಕ್ಕಂಥ ಸಮಯ ಈ ಒಂದು ತಿಂಗಳಲ್ಲಿ ಇರುತ್ತೆ. ಇದಕ್ಕೆಲ್ಲ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಇಂದಾನೆ, ನಿಮಗೆ ಬುಧ ದಶೆ ಅಥವಾ ಬುಧ ಭುಕ್ತಿ ಬಂದಾಗ ಈ ಒಂದು ರಿಸಲ್ಟ್ ಗ್ಯಾರಂಟಿ ಆಗುತ್ತೆ. ಆ ದಶನ ಇಲ್ಲ, ಭುಕ್ತಿನೂ ಇಲ್ಲ ಅಂದಾಗ ನಾ ಹೇಳ್ತಕ್ಕಂಥ ರಿಸಲ್ಟ್ ಖಂಡಿತ ಆಗ್ತಕ್ಕಂಥದ್ದು ಒಂದು 100% ಗ್ಯಾರಂಟಿ ಆಗಲ್ಲ. ದಶಾ ಭುಕ್ತಿ ಬರಬೇಕು, ಅವಾಗ ಹೇಳ್ಬೇಕು. ಸೊ ನಾನು ಹೇಳ್ತಕ್ಕಂಥದ್ದು ಏನಾಗುತ್ತೆ, ಕೆಲವ್ರಿಗೆ ಅಪ್ಲಿಕಬಲ್ ಆಗುತ್ತೆ. ಯಾಕಂದ್ರೆ ಯಾರಿಗೋ ಒಬ್ಬರಿಗೆ ಈ ದಶ ನಡೀತಾ ಇರುತ್ತೆ, ಆ ಲಗ್ನ ಬಂದ್ಬಿಟ್ಟಿರುತ್ತೆ, ನಾನು ಹೇಳ್ತಕ್ಕಂಥದ್ದು ಆಲ್ಮೋಸ್ಟ್ ಮ್ಯಾಚ್ ಆಗ್ಬಿಡುತ್ತೆ. ಅದನ್ನ ನೋಡ್ಕೋಬೇಕು. ಅದಕ್ಕೆ ಹೇಳಿದ್ದು 2,85,000 ಕಾಂಬಿನೇಷನ್ ಎಲ್ಲಿಂದ ಕುತ್ಕೊಂಡು ಹೇಳಕ್ಕಾಗುತ್ತೆ, ಬಹಳನೇ ಕಷ್ಟ. ನಾವು ಒಬ್ಬ ಜಾತಕದಲ್ಲಿ ಈ 4 ದಿವಸದಲ್ಲಿ ಕಲ್ತು ನೋಡಿದಾಗ ಅಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ 1080 ಕಾಂಬಿನೇಷನ್ ಬರುತ್ತೆ. 1080 ಕಾಂಬಿನೇಷನ್ ಬರುತ್ತೆ. 1080 ಕಾಂಬಿನೇಷನ್ ನಾವು ನೋಡಿ ಕಲ್ಸ್ಕೊಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ಈ ಧನುರ್ ರಾಶಿಯವ್ರಿಗೆ ಹೇಗಿದೆ, ಧನುರ್ ರಾಶಿಯವ್ರಿಗೆ ಈ ಬಿಸ್ನೆಸ್ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥ ಒಂದು ಸಮಯ ಆಗಿದೆ. ಅದ್ರ ಜೊತೆಗೆ ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೆ ಒಂದು ಲಾಭ ಕಮ್ಮಿ ತಂದು ಕೊಟ್ರು ಬಿಸ್ನೆಸ್ಗೆ ಎಂಟರ್ ಆಗೋ ಒಂದು ಸೂಚನೆ ತೋರಿಸ್ತದೆ. ಧನುರಾಶಿ ಯಾರು ಇದ್ದಾರೆ, ಒಂದು ಬಿಸ್ನೆಸ್ ಮಾಡಬೇಕು, ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಒಂದು ತಿಂಗಳು ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡ್ತಾರೆ. ಬಟ್ ಆದ್ರೆ ಲಾಭ ಕಮ್ಮಿ ಇರುತ್ತೆ, ಬಟ್ ಹೆಸರು ಕೀರ್ತಿ ಸ್ವಲ್ಪ ಬರ್ತಕ್ಕಂಥದ್ದು. ಬಟ್ ಜಾಬ್ ಅಲ್ಲಿರೋರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು, ಒಂದು ಇನ್ಕ್ರಿಮೆಂಟ್ ಬರ್ತಕ್ಕಂಥದ್ದು ವಿಶೇಷವಾಗಿದೆ. ಅದೇ ರೀತಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರದಲ್ಲಿ ತೊಂದರೆ, 169 ಕೆಲಸದ ವಿಚಾರದಲ್ಲಿ ತೊಂದರೆ ಬರ್ಬೋದು, ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು 169. ಮತ್ತೆ ಋತ ಸಾಲ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತಕ್ಕಂಥದ್ದು 16 ಬಂದಾಗ ಸಾಲ ಮಾಡ್ತಕ್ಕಂಥದ್ದು ಬಂದ್ಬಿಡುತ್ತೆ. ಯಾರಾದ್ರೂ ತೊಗೊಂಡ್ಬಿಡ್ತೀವಿ, ತೀರ್ಸಕ್ಕಾಗದೆ ಇರ್ತಕ್ಕಂಥದ್ದು 1 ತಿಂಗಳ ಕಾಲ ಸ್ವಲ್ಪ ಸಫರಿಂಗ್ಸ್ ಇರುತ್ತೆ. ಅದೇ ರೀತಿ ಕುಂಭ ರಾಶಿಯವ್ರಿಗಂತೂ ದಯವಿಟ್ಟು 5/8 ಕಾಂಬಿನೇಷನ್ ಮೇಲೆ ಯಾವಾಗ್ಲೂ ಹೇಳ್ತೀನಿ, 5/8 ಕಾಂಬಿನೇಷನ್ ಬಂದಾಗ ವಿಶೇಷವಾಗಿ ಸೈಲೆಂಟ್ ಆಗಿರ್ಬೇಕು. ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ನಾವು ಹೇಸ್ಟಿ ಡಿಸಿಷನ್ಸ್ ತಗೋಬಾರ್ದು. ಯಾರಿಗೋ ದುಡ್ಡು ಕೊಡ್ತಕ್ಕಂಥದ್ದು, ಯಾರೋ ಸಡನ್ ಆಗಿ ಬರ್ತಾರೆ, ಅರ್ಜೆಂಟ್ ದುಡ್ಡು ಬೇಕು ನನಗೆ. ನಾನು ಹೇಳ್ತಕ್ಕಂಥ ಕುಂಭ ರಾಶಿ ಅಥವಾ ಕುಂಭ ಲಗ್ನದವ್ರಿಗೆ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಈ ಕುಂಭ ಲಗ್ನದವ್ರಿಗೆ ಏನಾದ್ರೂ ಬುಧ ದಶಾ ಅಥವಾ ಭುಕ್ತಿ ನಡೀತಾ ಇದ್ರೆ ಇದಕ್ಕೆ ಗ್ಯಾರಂಟಿ ಆಗ್ಬಿಡುತ್ತೆ. ನೋಡಿ, ಇಷ್ಟು ಲೆವೆಲ್ ನೋಡ್ಕೋಬೇಕಾಗುತ್ತೆ ನೀವು. ರಾಶಿ ಪ್ರಕಾರ ನಿಮ್ದು ರಾಶಿ ನೋಡ್ಕೊಂಡು ಭವಿಷ್ಯ ಹೇಳೋದು ಅದು ಈಸಿ. ಇದರಲ್ಲಿ ಲಗ್ನ ನಿಮ್ಗೆ ಗೊತ್ತಿರಬೇಕು, ನಿಮಗೆ ಬುಧ ದೇಶ ನಡೀತಾ ಇರಬೇಕು. ಬುಧ ದೇಶದಲ್ಲಿ ಈಗ ಇರ್ತಕ್ಕಂಥ ಗೋಚಾರ ಫಲ ನಾನು ಹೇಳ್ತಾ ಇರ್ತಕ್ಕಂಥದ್ದು 5/8 ಬಹಳ ಒಂದು ಈ ಕೆಲಸದ ವಿಚಾರದಲ್ಲಂತೂ ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗಿ ಬರ್ತಾ ಇದೆ. ಯಾಕಂದ್ರೆ 5/8 ಕಾಂಬಿನೇಷನ್ ವೆರಿ ಬ್ಯಾಡ್ ಕಾಂಬಿನೇಷನ್. ಯಾವುದೋ ಒಂದು ನಿಮ್ಮ ಒಂದು ಬಾಸ್ ಇಂದ ಆಗ್ಲಿ ಅಥವಾ ನೀವೇನೋ ಒಂದು ಮಾತುಕತೆ ರಿಸೈನ್ ಮಾಡಿ ಬಂದ್ಬಿಡೋದು, ಬಹಳ ಕೇರ್ಫುಲ್ ಆಗಿರಿ. ಈ 1 ತಿಂಗಳು ಬಹಳ ಟಫ್ ಟೈಮು. ಹಣಕಾಸು ವಿಚಾರದಲ್ಲಿ ಬಿಸ್ನೆಸ್ ವಿಚಾರವರೆಗೂ ಅಷ್ಟೇ ಹಣ ಕಳ್ಕೊಳ್ತಕ್ಕಂಥ ಈ ಒಂದು ಸಮಯ ಬುಧನಿಂದ ಏರ್ಪಾಟಾಗಿದೆ. ಬಟ್ ಬುಧ ದಶ ಇರಬೇಕು, ಬುಧ ಭುಕ್ತಿ ಇರಬೇಕು, ಅದ್ ನೋಡ್ಕೊಳ್ಳಿ. ಕಡೆಯದಾಗಿ ಮೀನರಾಶಿಯವರಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಮಯ. ಯಾಕಂದ್ರೆ 4-7-11 ಕಾಂಬಿನೇಷನ್ ಇದೆ. ಬಿಸ್ನೆಸ್ ರಿಲೇಟೆಡ್ ಅಲ್ಲಿ ಹೆಚ್ಚಿನ ಒಂದು ಉನ್ನತಿ ಕಾಣುತ್ತೆ. ಮತ್ತೆ ಹೊಸ ವಿಚಾರಗಳನ್ನ ತಂದಿಡ್ತಕ್ಕಂಥ ಒಂದು ಸಮಯ. ಮೀನರಾಶಿಯವರಿಗೂ ಎಕ್ಸಲೆಂಟ್ ಪೀರಿಯಡ್. 4-7-11 ಎಕ್ಸಲೆಂಟ್ ಪೀರಿಯಡ್, ತುಂಬಾ ಚೆನ್ನಾಗಿದೆ ಮೀನರಾಶಿಯವರು. ಓಕೆ ಗುರುಜಿ, ಹಾಗೇನೆ ನಾನು ಹೇಳ್ತಾ ಇದ್ದೆ, ಪುಸ್ತಕದ ಒಂದು ಲಾಂಚ್ ಅಲ್ಲಿ ಬರ್ತಾ ಇರುತ್ತ ಗಣ್ಯ ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ ಅಂತ. ತೇಜಸ್ವಿನಿ ಮಾತಾ ಅಂತ, ವಜ್ರಯೋಗಿನಿ ಕಾಯಕಲ್ಪ, ಯೋಗ ತರಬೇತಿಗಾರರು, ಹಿಮಾಲಯ ವಾಸಿನಿಗಳು, ಇಂಚರ ಪ್ರವೀಣ್ ಕುಮಾರ್, ಖ್ಯಾತ ಗಾಯಕರು ಅಂತಾನೆ ಹೇಳ್ಬಹುದು, ಸಂಗೀತ ಸಂಯೋಜಕರು, ಇನ್ನಷ್ಟು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರ ಹೆಸರುಗಳನ್ನ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ವಿರಾಮ.
ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಗೇನೆ ಇನ್ನಿಬ್ರು ಹೆಸರುಗಳನ್ನ ನಾನು ಹೇಳ್ಬಿಡ್ತೀನಿ. ರವಿ ತೇಜ ಅಂತ ಜಾತ್ರೆ ಸಿನಿಮಾದ ನಿರ್ದೇಶಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೇನೆ ಚೇತನ್ ಚಂದ್ರ ಅವರು ನಟ, ಜಾತ್ರೆ ಸಿನಿಮಾದ ನಟ, ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ, ಹಾಗೇನೆ ನಾಗರತ್ನ ಅವರೇ, ಕೊನೆಯದಾಗಿ ಇವಾಗ ಟಿವಿ ನೋಡ್ತಾ ಇರುವಂತಹ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿಯ ಒಂದು ಕೋರ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀರಾ? ನಕ್ಷತ್ರ ನಾಡಿ ಅಂತಂದ್ರೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಹಾಲು ಸಕ್ಕರೆ ಬೆರೆಸಿ ಕುಡಿಯೋಷ್ಟು ಖುಷಿಯಾಗಿತ್ತು ಅಂತ. ಈಗ ನೆಕ್ಸ್ಟ್ ಮತ್ತೆ ಹೈಯರ್ ಕ್ಲಾಸಿಗೆ ಬರ್ತಿದ್ದಾರೆ. ಆಲ್ರೆಡಿ ನಾನು ಅನ್ಕೋತಿದ್ದೀನಿ ಪಂಚಾಮೃತ ಕೊಡ್ತಾರೆ ನಮ್ ಗುರುಜಿ ಅಂತ ಹೇಳಿ, ಅಷ್ಟು ಖುಷಿ ಆಗ್ತಾ ಇದೆ. ಆದ್ರೆ ನಾನು ಅನ್ಕೋತೀನಿ ನಕ್ಷತ್ರ ನಾಡಿ ತುಂಬಾ ಚೆನ್ನಾಗಿತ್ತು, 2 ಕ್ಲಾಸ್ ಬಂದ್ ಮಾಡಿದ್ದಾರೆ. ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ ಗುರುಜಿ ಹತ್ರ, ಶಿವಮೊಗ್ಗಕ್ಕೆ ಮತ್ತೆ ಬನ್ನಿ, ಹೈಯರ್ ಕ್ಲಾಸ್ ಅನ್ನ ಶಿವಮೊಗ್ಗದಲ್ಲೇ ಮಾಡಿ. ಎಲ್ಲರೂ ಬರ್ತಾರೆ, ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ಮ ಕ್ಲಾಸ್ಗೆ ಈಗ ಬಂದಿರೋ ಅಂಥವ್ರು ಫಸ್ಟ್ ಎಷ್ಟು 19 ಜನ ಬಂದಿದ್ರು, ಸೆಕೆಂಡ್ ಬ್ಯಾಚ್ ಅಲ್ಲಿ 90 ಜನ ಆದ್ರು. ಈಗ ಅದ್ರಲ್ಲಿ ಎಲ್ಲರೂ ಅಲ್ಲಿಗೆ 119 ಜನ ಆಯ್ತು, 109 ಜನ. ಅಷ್ಟು ಜನದಲ್ಲಿ ಎಲ್ಲರೂ ಬರ್ತೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅವ್ರೆಲ್ಲರೂ ಬರ್ತಾ ಇದಾರೆ. ಸರ್ ನೀವು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕ್ಲಾಸ್ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಇಲ್ಲಿ ಬರ್ಲಿಕ್ಕೆ, ಅಲ್ಲೇ ಬಂದು ಕ್ಲಾಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನಿ. ಈಗ ನಾನು ಒಂದು ಹಳ್ಳಿ ಹುಡುಗಿ, ಎಜುಕೇಶನ್ ಕಡಿಮೆ ಇರೋಳು, ನಾನೇ ಬಂದು ಕ್ಲಾಸ್ ನಾನು ಮಾಡ್ತಾ ಇದ್ದೆ, ಕ್ಲಾಸ್ ಕಲಿತು ಇಷ್ಟು ಚೆನ್ನಾಗಿ ಬಂದು ಮಾತಾಡ್ತಿದ್ದೀನಿ, ಇಷ್ಟು ಖುಷಿ ಪಡ್ತಿದ್ದೀನಿ ಅಂದಾಗ ಪ್ರತಿಯೊಬ್ಬ ಹೆಂಗಸರು ಬನ್ನಿ, ಹೊರಗಡೆ ಬಂದು ಇದನ್ನು ಕಲ್ತ್ಕೊಳ್ಳಿ. ಜ್ಯೋತಿಷ್ಯ ಅಂತಂದರೆ ಎಲ್ಲ ಮನೆಗೂ ಅವಶ್ಯಕತೆ ಇರುವಂಥ ಇದು ವಿದ್ಯೆ. ಇದು ಯಾರೋ ಹೋಗಿ ನಾವು ಒಂದು ಅಡುಗೆ ಕೋರ್ಸ್ ಕಲಿತೀವಿ, ಬ್ಯೂಟಿಷಿಯನ್ ಕೋರ್ಸ್ ಕಲಿತೀವಿ, ಯಾವುದ್ಯಾವುದೋ ಕೋರ್ಸ್ ಮಾಡ್ತೀವಿ. ಅದೇ ಥರ ಇದುವೇ. ಈಗ ಇಂಜಿನಿಯರ್, ಡಾಕ್ಟ್ರು ಮಾಡಿದಾಗೂ ಒಂದು ಅದರಲ್ಲೂ ಇದಿದೆ, ಒಳ್ಳೇದಿದೆ. ಅದೇ ಥರ ಇದು 4 ದಿವಸದಲ್ಲಿ ಕಲಿಯೋವಂಥದ್ದು. 4 ದಿವಸದಲ್ಲಿ ಕಲ್ಸೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ, ಕಲಿಸಿದ್ದಾರೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇದೇನೋ ಕಡಿಮೆ ದುಡ್ಡು ಇಟ್ಬಿಟ್ಟಿದಾರಪ್ಪ, ಹಾಗಾಗಿ ಯಾವುದೋ ಜಾಸ್ತಿ ದುಡ್ಡಿಗೆ ಹೋದರೆ ಅಲ್ಲಿ ಜಾಸ್ತಿ ಹೇಳ್ಕೊಡ್ತಾರೆ, ಇಲ್ಲಿ ಕಡಿಮೆ ರೇಟಲ್ಲಿ ಇವರೇನು ಹೇಳ್ಕೊಡ್ತಾರೆ ಅಂತ ಅನ್ಕೋಬೇಡಿ. ಕಡಿಮೆ ದುಡ್ಡು ಜಾಸ್ತಿ ಬುದ್ಧಿ, ಅದು ಡೆಫಿನೆಟ್ ಸಿಕ್ಕೇ ಸಿಗುತ್ತೆ. ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಅಂತ ಹೇಳ್ತಿರೋರೆಲ್ಲ ಇವಾಗ ಸೋಶಿಯಲ್ ನೆಟ್ವರ್ಕಿಂಗ್ ಆಗಿರ್ಬೋದು, ವಾಟ್ಸ್ಆಪ್, ನನಗೂ ಬರ್ತಾ ಇರ್ಲಿಲ್ಲ ಮೊಬೈಲ್, ನನಗೂ ಬರ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಮೊಬೈಲ್ ಹೇಗೆ ಯೂಸ್, ಪಕ್ಕದವ್ರ ಹತ್ರ ಕೊಟ್ಬಿಟ್ಟು ಅದು ಹೆಂಗ್ ಓಪನ್ ಮಾಡ್ಕೊಡಿ ಅಂತ ಕೇಳಿದ್ದೆ. ಆಮೇಲೆ ಇದನ್ನ ಓಪನ್ ಮಾಡಿ ಅದು ಏನು ನಂಗೆ ಗೊತ್ತಿಲ್ಲ, ಯಾವ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಬಟ್ ಇವಾಗಂತೂ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಎಷ್ಟು ಜನ ಬಂದ್ರೆ ಪ್ರೆಡಿಕ್ಷನ್ ಮಾಡೋ ಲೆವೆಲ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಯಾರಿಗೂ ಗೊತ್ತಿರಲ್ಲ. ನಾನು ಪ್ರಾಕ್ಟೀಸ್ ಹೇಗೆ ಮಾಡ್ತಾ ಇದ್ದೀರಾ ನಾಗರತ್ನವರೇ? ಕೊನೆ ಪ್ರಶ್ನೆ. ಪ್ರತಿದಿನ ಇದು ಟಿವಿನಲ್ಲಿ ಬರ್ತಾ ಇದೆಯಲ್ಲ, ಟಿವಿನಲ್ಲಿ ಬರೋದನ್ನ ಡೇಟ್ ಆಫ್ ಬರ್ತ್ ಬರ್ದಿಟ್ಕೋತೀನಿ. ಯಾರ್ಯಾರು ಕಾಲ್ ಮಾಡ್ತಾರೋ ಆ ಕಾಲ್ಸಿಂದ ಡೇಟ್ ಆಫ್ ಬರ್ತ್ ಬರ್ದಿಟ್ಕೋತೀನಿ. ಮತ್ತೆ ಗುರುಜಿ ಹೇಳಿದನ್ನ ಕೇಳ್ಕೊತೀನಿ, ಅದನ್ನ ನಾನು ಮತ್ತೆ ಬೆಳಿಗ್ಗೆ ಇದು ಮಾಡ್ತೀನಿ. ಸರಿ ಸರಿ. ಓಕೆ ಗುರುಜಿ ಅವರೇ, ಇನ್ನ ರಾಶಿ ಬಗ್ಗೆ ಹೇಳದಿದ್ಯಾ? ಕಂಪ್ಲೀಟ್ ಆಯ್ತು, ಎಲ್ಲ ಮೀನ ರಾಶಿ ಲಾಸ್ಟ್ ಕಂಪ್ಲೀಟ್ ಆಯ್ತು. ಮತ್ತೆ ಇನ್ನೇನಿಲ್ಲ, ಮಾರ್ಚ್ 4ನೇ ತಾರೀಕು 5ನೇ ತಾರೀಕು ಮೈಸೂರಲ್ಲಿ ನಕ್ಷತ್ರ ನಾಡಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಮತ್ತೆ ಹುಬ್ಳಿಲಿ 25ನೇ ತಾರೀಕು 24ನೇ ತಾರೀಕು ದಯವಿಟ್ಟು ರಿಜಿಸ್ಟರ್ ಆಗಿ ಬರ್ತಾ ಇದ್ದೀನಿ. ನಕ್ಷತ್ರ ನಾಡಿ ಕಲೀರಿ, ತುಂಬಾ ಸುಲಭ ಆಗಿರ್ತಕ್ಕಂಥದ್ದು, ಬಹಳ ಖುಷಿ ಆಗುತ್ತೆ. ಅಲ್ಲಿ ಇರೋವರೆಗೂ ಅಷ್ಟೇ, ಕಲ್ತಾದ್ ಬಿಟ್ರೆ ಒಂಥರ ಕುಣಿದಾಡ್ಬಿಡ್ತೀರಾ, ಖಂಡಿತ ಅದು ಕುಣಿದಾಡ್ತೀರಾ. ನಾಳೆ ಬೆಳಿಗ್ಗೆ ಲಾಂಚ್ ಇದೆ. ಯಾರ್ಯಾರು ಹೈಯರ್ ಕ್ಲಾಸ್ಗೆ ರಿಜಿಸ್ಟರ್ ಆಗಿದ್ದೀರಾ ನಾಳೆ ಬನ್ನಿ, 8:30ಗೆ ಬನ್ನಿ. SMS ಬಂದಿದೆ ಆಲ್ರೆಡಿ. ಮೇಡಮ್ ನೀವು ಬರ್ತಾ ಇದ್ದೀರಾ ಅನ್ಸುತ್ತೆ, ಅದೇ ಶಿವಮೊಗ್ಗದಿಂದ ನಾನು ಈ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿದ್ರು, ಬನ್ನಿ, ನೀವು ಏನು ತೊಂದರೆ ಇಲ್ಲ. ಇದು ಆದ ನಂತರ ಬರ್ತಕ್ಕಂಥದ್ದು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ, 11ನೇ ತಾರೀಕು ಮೈಸೂರಲ್ಲಿ, ಮತ್ತೆ 18ನೇ ತಾರೀಕು ಶಿವಮೊಗ್ಗದಲ್ಲಿ, ಮತ್ತೆ 25ನೇ ತಾರೀಕು ಹುಬ್ಳಿಲಿ. ಇದೆಲ್ಲ ಹೈಯರ್ ಕ್ಲಾಸ್, ಈ ತಿಂಗಳೆಲ್ಲ ಹೈಯರ್ ಕ್ಲಾಸ್. ಮಾರ್ಚಿಂದ ಮತ್ತೆ ಇದು ಮಾಡ್ತೇನೆ. ವಿಶೇಷವಾಗಿ ಏಪ್ರಿಲ್ 22ನೇ ತಾರೀಕು ಬೆಂಗಳೂರಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ ನಕ್ಷತ್ರ ನಾಡಿಯ ಕ್ಲಾಸ್. ಓಕೆ ನಾಗರತ್ನವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಮಾತನಾಡಿದ್ರಿ. ಹೈಯರ್ ಕ್ಲಾಸಸ್ ಆಗಿದ ತಕ್ಷಣ ಖಂಡಿತ ಇನ್ನೊಮ್ಮೆ ನೀವು ಕಾರ್ಯಕ್ರಮಕ್ಕೆ ಬಂದು ಅಡ್ವಾನ್ಸ್ ಕ್ಲಾಸಸ್ ಅನುಭವ ಹೇಗಿತ್ತು ಅಂತ ಖಂಡಿತ ಹಂಚ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಡೆಫಿನೆಟ್ ಆಗಿ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಕಲ್ತಾಗ ಸಿಗೋ ಖುಷಿ, ಎಷ್ಟು ಖುಷಿ, ರಿಸಲ್ಟ್ ಬಂದಿದ್ದ ದಿನ ಮಕ್ಳು ಎಷ್ಟು ಖುಷಿಯಿಂದ ಕುಣಿದಾಡ್ತಾರೋ, ನಾವು ಇವತ್ತು ಈ ನಕ್ಷತ್ರ ನಾಡಿ ಹೆಸರು ಕೇಳಿದ ತಕ್ಷಣ ಕುಣಿದಾಡೋ ಅಷ್ಟು ಖುಷಿ ಇದೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಿಮ್ಗೂ ಕೂಡ ಧನ್ಯವಾದಗಳು. ಅಂಡ್ ಲಾಂಚ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಪ್ರಿಯವರೇ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಕೊನೆಯದಾಗಿ ಒಂದು ಹೆಸರನ್ನ ನಾನು ಹೇಳಿರ್ಲಿಲ್ಲ. ಕನ್ನಡ ಚಿತ್ರರಂಗದ ಹಿರಿಯ ನಟರಾಗಿರುವಂತಹ ಶಿವರಾಮ್ ಅವರು ಕೂಡ ನಾಳಿನ ಒಂದು ಪುಸ್ತಕದ ಲಾಂಚ್ ಅಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ತಾ, ಖಂಡಿತ ಸಾಕಷ್ಟು ಜನ ಈ ಒಂದು ಪುಸ್ತಕದ ಲಾಂಚ್ ನ ನೋಡ್ಬೇಕು ಅಂತ ಕಾಯ್ತಾ ಕೂತಿರ್ತೀರಾ. ಎಲ್ಲ ವಾಹಿನಿಯಲ್ಲೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಮೀಡಿಯಾ ಕವರೇಜ್ ಇದೆ, ನೀವೆಲ್ಲರೂ ನಿಮ್ಮ ಮನೇಲೆ ಕೂತು ನೋಡಬಹುದು. ಹಾಗೆ ಅಡ್ವಾನ್ಸ್ ಕ್ಲಾಸಸ್ಗೆ ಖಂಡಿತ ಅಟೆಂಡ್ ಆಗಿ, ಪುಸ್ತಕ ಬೇಕು ಅಂತ ಇದ್ರೆ ನಕ್ಷತ್ರ ನಾಡಿ ಕಲ್ತು ಅಡ್ವಾನ್ಸ್ ಕ್ಲಾಸಸ್ಗೆ ಅಟೆಂಡ್ ಆಗಿದ್ರೆ ಮಾತ್ರ ಈ ಪುಸ್ತಕ ನಿಮಗೆ ಎಲ್ರಿಗೂ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.